ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫೆಬ್ರವರಿ 2025 ಮಾಸ ಭವಿಷ್ಯ. ಜಮೀನನ್ನು ಖರೀದಿ ಮಾಡುವಂತಹ ಅವಕಾಶ ನಿಮಗೆ ಸಿಗುತ್ತೆ. ವ್ಯಾಪಾರದಲ್ಲಿ ಲಾಭ. ಮೇಷ ಮತ್ತು ವೃಷಭ, ಮಿಥುನ, ಕಟಕ ರಾಶಿಯವರ ಈ ಒಂದು ತಿಂಗಳಲ್ಲಿ ಭಾರಿ ಏಳಿಗೆಯನ್ನು ಈ ರಾಶಿಯವರು ಕಾಣ್ತಾರೆ ಅಂತಲೇ ಹೇಳಬಹುದು. ಫೆಬ್ರವರಿ 2025 ಈ ಒಂದು ತಿಂಗಳಲ್ಲಿ ಈ ರಾಶಿ ಚಕ್ರಗಳ ಚಿಹ್ನೆಗಳಿಗೆ 2025 ಫೆಬ್ರವರಿ ತಿಂಗಳಲ್ಲಿ ಭಾರಿ ಉತ್ತಮ ಫಲಗಳು ಸಿಗುತ್ತವೆ. ಆದರೆ ಕೆಲವೊಂದು ರಾಶಿಗಳಿಗೆ ಸವಾಲುಗಳು ಎದುರಾಗ್ತವೆ. ಮೇಷ ಮತ್ತು ವೃಷಭ, ಮಿಥುನ, ಕಟಕ ರಾಶಿಯವರಿಗೆ ತಿಂಗಳ ಭವಿಷ್ಯ ಹೇಗಿರುತ್ತೆ ಮತ್ತು ಆ ತಿಂಗಳಲ್ಲಿ ಯಾವೆಲ್ಲ ಲಾಭಗಳನ್ನು ಈ ರಾಶಿಯವರು ಪಡೆಯಲಿದ್ದಾರೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ಹೊಸ ವಿಡಿಯೋಗಳು ಕೂಡ ನಿಮಗೆ ತಲುಪುತ್ತೆ ಅಂತಲೇ ಹೇಳ್ಬೋದು. ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಹೌದು, ಎಷ್ಟೋ ಜನ ಏನಾಗುತ್ತೋ ಬಲ್ಲವರು ಯಾರು ಎನ್ನುವುದು ತತ್ವಶಾಸ್ತ್ರ ದೊಡ್ಡ ಮಾತಾಗಿದೆ. ಜನಪ್ರಿಯ ಭಕ್ತಿಗೀತೆಯ ಸಾಲು ಕೂಡ ಇದಾಗಿದೆ. ಎಷ್ಟೋ ಜನರು ದಿನ ಆರಂಭಿಸುವ ಮೊದಲು ಏನಾದರೂ ಮಹತ್ವದ ಕೆಲಸಗಳನ್ನು ಆರಂಭಿಸುವ ಮೊದಲು ದಿನ ಭವಿಷ್ಯ ಹೇಗಿದೆ ಅಂತ ನೋಡಿಕೊಳ್ಳುವಂತಹ ರೂಢಿನ ಇಡಿಸ್ಕೊಂಡಿರ್ತಾರೆ. ಅಂಥವರಿಗೆ ಕೈದೇವಿಯಾಗುವಂತಹ ಬರಹ ಇದು. ಜ್ಯೋತಿಷಾಸ್ತ್ರವನ್ನು ಸಾಂಪ್ರದಾಯಿಕವಾಗಿ ನಂಬಲಾಗಿದೆ. ಇನ್ನು ಈ ಒಂದು ವಿಶೇಷವಾದ ಫೆಬ್ರವರಿ ತಿಂಗಳಲ್ಲಿ ಈ ಒಂದು 4 ರಾಶಿಯವರ ಜೀವನದಲ್ಲಿ ಭಾರಿ ಏಳಿಗೆಯನ್ನು ಕಾಣ್ತಾರೆ ಮತ್ತು ಆಸ್ತಿಯನ್ನು ಖರೀದಿ ಮಾಡುವಂತಹ ಒಂದು ದೊಡ್ಡ ಅವಕಾಶಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಹೇಳಬೇಕಂದ್ರೆ ಮೇಷರಾಶಿಯವರಿಗೆ ವಿದ್ಯಾರ್ಥಿಗಳು ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಪ್ರಯತ್ನದಿಂದ ಯಶಸ್ಸನ್ನು ಗಳಿಸ್ಕೊಳ್ತಾರೆ ಮತ್ತು ಸ್ವಂತ ಜಮೀನನ್ನು ಕೊಳ್ಳುವ ಅವಕಾಶ ಕೂಡ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಮೇಷರಾಶಿಯವರಿಗೆ ತಾಯಿಯವರ ಸಲಹೆ ದೊರೆಯುತ್ತೆ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ಇನ್ನು ಬಂಧು ಬಳಗದವರ ಜೊತೆಯಲ್ಲಿ ವಾದ ವಿವಾದಗಳಿರುತ್ತೆ. ಸೋದರ ಅಥವಾ ಸೋದರಿಯ ಆರೋಗ್ಯದಲ್ಲಿ ತೊಂದರೆ ಕಂಡು ಬರಬಹುದು. ಹಿರಿಯರಿಗೆ ವಿಶೇಷ ಅನುಕೂಲತೆ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ಸರ್ಕಾರದ ಕೆಲಸ ಕಾರ್ಯಗಳು ಗೆಲುವನ್ನು ನಿಮಗೆ ಸಾಧಿಸಿಕೊಡುತ್ತೆ. ತಂದೆಯವರಿಗೆ ಉದ್ಯೋಗದಲ್ಲಿ ಉನ್ನತ ಅಧಿಕಾರ ದೊರೆಯುತ್ತೆ. ಮನೆತನದ ಒಂದು ಆಸ್ತಿಯ ವಿವಾದ ಕೂಡ ಬಗೆಹರಿದು ಹೋಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ. ಸಂಗಾತಿಯ ಸಲುವಾಗಿ ಹೆಚ್ಚಿನ ಒಂದು ಹಣವನ್ನು ವೆಚ್ಚವಾಗುತ್ತೆ. ಮಹಿಳಾ ಉದ್ಯಮಿಗಳಿಗೆ ಉತ್ತಮ ಅವಕಾಶ ಮತ್ತು ವರಮಾನ ಇರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ದಂಪತಿ ನಡುವೆ ಮನಸ್ತಾಪ ಇರುತ್ತೆ. ಸಹನೆಯಿಂದ ವರ್ತಿಸುವುದು ತುಂಬಾ ಮುಖ್ಯ. ನೀವು ಯಾವುದೇ ಕಾರಣಕ್ಕೂ ಕೂಡ ದಂಪತಿ ಮಧ್ಯೆ ನೀವು ಜಗಳವನ್ನು ಮಾಡಬೇಡಿ. ಇನ್ನು ಎರಡನೇದಾಗಿ ವೃಷಭ ರಾಶಿಯವರು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಒಳ್ಳೆಯ ಒಂದು ಕಾರ್ಯಕ್ಕೆ ಮನೆ ಅಥವಾ ಜಮೀನು ಮಾರಾಟವಾಗುತ್ತೆ. ವಿದೇಶದಲ್ಲಿ ಉದ್ಯೋಗದ ಒಂದು ದೊರೆಯುವ ಅವಕಾಶ ಸಿಗುತ್ತೆ. ಅಂದರೆ ವಿದೇಶದಲ್ಲಿ ನಿಮಗೆ ಉದ್ಯೋಗ ಸಿಗುವ ಸಾಧ್ಯತೆ ಕೂಡ ಇರುತ್ತೆ. ಗೃಹಿಣಿಯರ ಆರೋಗ್ಯದಲ್ಲಿ ತೊಂದರೆ ಇರುತ್ತೆ. ಹಣಕಾಸಿನ ಕೊರತೆ ಅನ್ನೋದು ಇರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಮಾತ್ರ ಉತ್ತಮ ವರಮಾನ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೋದರಿಯರಿಗೆ ಅನಾವಶ್ಯಕ ಚಿಂತೆ ಇರುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ನೀಡ್ತೀರಿ. ನೀವು ವಿವಾಹಿತರಿಗೆ ವಿವಾಹ ಆಗುವ ಒಂದು ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು. ತಾಯಿಯವರ ಕೈಕಾಲುಗಳಿಗೆ ಒಂದು ಪೆಟ್ಟಾಗುವ ಸಾಧ್ಯತೆ ಇರುತ್ತೆ. ಪ್ರವಾಸದ ವೇಳೆ ಎಚ್ಚರಿಕೆಯನ್ನು ವಹಿಸಬೇಕು. ಹಳೆಯ ವಾಹನವನ್ನು ಆತ್ಮೀಯರಿಗೆ ಉಡುಗೊರೆಯಾಗಿ ನೀಡ್ತೀರಿ. ಇನ್ನು ಅನಾರೋಗ್ಯದ ಕಾರಣ ವಿದ್ಯಾರ್ಥಿಗಳು ಕಲಿಕೆಯನ್ನು ಅಡೆತಡೆ ತೋರಿಸಬಹುದು. ಕುಟುಂಬದ ಹಿರಿಯರಿಗೆ ಉತ್ತಮ ಆದಾಯ ದೊರೆಯುತ್ತೆ. ಆರೋಗ್ಯದ ಬಗ್ಗೆ ಎಚ್ಚರವನ್ನು ವಹಿಸಬೇಕು. ಉದ್ಯೋಗದಲ್ಲಿ ಬಡ್ತಿ ದೊರೆಯುತ್ತೆ. ತಂದೆಯ ಜೊತೆಯಲ್ಲಿ ಮನಸ್ತಾಪ ಉಂಟಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನೀವು ಅನಿರೀಕ್ಷಿತವಾದ ಶುಭ ಫಲವನ್ನು ದೊರೆಯುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇದಾಗಿ ಬಂದು ಮಿಥುನ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಸೋದರರ ಆರೋಗ್ಯದಲ್ಲಿ ತೊಂದರೆ ಕಂಡು ಬರಬಹುದು. ವಿರೋಧಿಗಳ ಒಂದು ಉಪಟಳಗಳ ನಡುವೆ ಕೂಡ ಯಶಸ್ಸನ್ನು ಗಳಿಸ್ಕೊಳ್ತೀರಿ. ನಿಮ್ಮ ಮನಸ್ಸಿನ ದುಗುಡವನ್ನು ಯಾರಿಗೂ ತಿಳಿಸುವುದಿಲ್ಲ. ಮಾನಸಿಕ ಚಿಂತೆಯಿಂದ ಬಳಲ್ತೀರಿ. ಸಂಗಾತಿಯಿಂದ ಹಣದ ಸಹಾಯ ಬರುತ್ತೆ. ನಿಮಗೆ ಸಂತಾನ ಭಾಗ್ಯ ಕೂಡ ಕೂಡಿ ಬರುತ್ತೆ. ಗೃಹಿಣಿಯರು ಬುದ್ಧಿವಂತಿಕೆಯಿಂದ ಹಣವನ್ನು ಉಳಿತಾಯ ಮಾಡ್ತಾರೆ. ಉತ್ತಮ ಅವಕಾಶ ದೊರೆಯುವ ಕಾರಣ ಉದ್ಯೋಗವನ್ನು ಬದಲಿಸ್ತೀರಿ ಅಂತಲೇ ಹೇಳ್ಬೋದು. ಕುಟುಂಬದ ಹಿರಿಯರ ಜೊತೆಯಲ್ಲಿ ವಾದ ವಿವಾದ ಇರುತ್ತೆ. ಮನೆತನದ ಮನೆಯನ್ನು ನೀವು ನವೀಕರಣಗೊಳಿಸ್ಕೊಳ್ತೀರಿ. ವಿರೋಧಿಗಳ ಚಟುವಟಿಕೆಗಳನ್ನು ಗಮನಿಸೋದು ತುಂಬಾ ಒಳ್ಳೆಯದು. ಇನ್ನು ಬಂಧು ಬಳಗದವರ ಜೊತೆ ಉತ್ತಮ ಸಾಮರಸ್ಯ ಇರೋದಿಲ್ಲ. ಗಂಡಲಿಗೆ ಸಂಬಂಧಪಟ್ಟಂತೆ ತೊಂದರೆ ಇರುತ್ತೆ. ಮನಸ್ಸು ಒಳ್ಳೆಯದಾದರೂ ಕೂಡ ದುಡುಕತನದಿಂದ ಮಾತನಾಡ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಕೊನೆಯದಾಗಿ ಕಟಕ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಕುಟುಂಬದ ಶರೀರ ಕಷ್ಟ ನಷ್ಟಗಳನ್ನು ದೂರವಾಗುತ್ತೆ. ಇನ್ನು ಕೊನೆಯದಾಗಿ ಕಟಕ ರಾಶಿಯವರು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಕುಟುಂಬದ ಹಿರಿಯರ ಕಷ್ಟ ನಷ್ಟಗಳು ದೂರವಾಗುತ್ತೆ. ವಾಹನ ಚಾಲನೆ ಮಾಡುವ ವೇಳೆ ಸ್ವಲ್ಪ ಎಚ್ಚರವನ್ನು ವಹಿಸಬೇಕು. ಕುಟುಂಬದಲ್ಲಿ ಅಶಾಂತಿಯ ಸನ್ನಿವೇಶ ಎದುರಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಅನಾವಶ್ಯಕ ಚಿಂತೆ ಇರುತ್ತೆ. ತಪ್ಪು ನಿರ್ಧಾರದಿಂದ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳಲಿದೆ. ಮೊಣಕಾಲು ಅಥವಾ ಕೈಗಳಲ್ಲಿ ನೋವಿರುತ್ತೆ. ತಂದೆಯವರ ಆರೋಗ್ಯದಲ್ಲಿ ತೊಂದರೆ ಕಾಣುತ್ತೆ. ಭಿನ್ನಾಭಿಪ್ರಾಯಗಳು ಮರೆತು ದೂರವಾಗಿದ್ದ ಸೋದರರು ಕೂಡ ಮರಳಿ ಬರ್ತಾರೆ ಅಂತಲೇ ಹೇಳ್ಬೋದು. ಸೋದರ ಮಾವನಿಂದ ಹಣದ ಸಹಾಯ ದೊರೆಯುತ್ತೆ. ಇನ್ನು ಸ್ನೇಹಿತರೆ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ರಾಶಿಯವರಿಗೆ ಹೊಸ ವಾಹನವನ್ನು ಖರೀದಿ ಮಾಡುವ ಒಂದು ಅದೃಷ್ಟ ಕುಲಾಯಿಸುತ್ತೆ ಅಂತಲೇ ಹೇಳ್ಬೋದು. ಪಾಲುದಾರಿಕೆ ವ್ಯಾಪಾರದಲ್ಲಿ ಉತ್ತಮ ಲಾಭಾಂಶವನ್ನು ದೊರಕುತ್ತೆ. ಆಭರಣ ಕೊಳ್ಳುವ ಯೋಗ ಕೂಡ ಕೂಡಿ ಬರುತ್ತೆ. ಗೃಹಿಣಿಯರಿಗೆ ಮಾನಸಿಕ ಒತ್ತಡವಿರುತ್ತೆ. ಮನೆತನದ ಒಂದು ವ್ಯಾಪಾರವನ್ನು ಮುಂದುವರಿಸಬೇಕಾದ ಅನಿವಾರ್ಯತೆ ಕಂಡುಬರುತ್ತೆ ಅಂತಲೇ ಹೇಳ್ಬೋದು. 4 ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಒಂದು ಒಳ್ಳೆಯ ಅದೃಷ್ಟ ಶುರುವಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಅಂತಲೇ ಹೇಳ್ಬೋದು. 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ನಿಮ್ಮ ಮನೆ ದೇವರನ್ನು ನೆನೆದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ.